2024ರ SSLC ಮುಖ್ಯ ಪರೀಕ್ಷೆ 1 ಮುಕ್ತಾಯ ಆಗಿದೆ. ಈ ಒಂದು ಪರೀಕ್ಷೆಯ ಕೀ ಉತ್ತರಗಳು ಇಲಾಖೆಯ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತದ್ದಾಗಿದೆ. ಈ ಒಂದು ಕೀ ಉತ್ತರಗಳಿಗೆ ಸಂಬಂಧಿಸಿದಂತೆ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸುವುದಕ್ಕೂ ಸಹ ಅವಕಾಶವನ್ನು ಕೊಟ್ಟಿರುವಂತದ್ದಾಗಿದೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಇಲಾಖೆಯಿಂದ ಪ್ರಕಟಿಸಿರುವಂತಹ ಅಧಿಸೂಚನೆ ಏನಿದೆ ಅಂತ ಹೇಳಿ ಅಥವಾ ಸುತ್ತೋಲೆ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಸಂಖ್ಯೆ C1 SSLC ಈ ಒಂದು ಸಂಖ್ಯೆ ಇರುವಂತದ್ದಾಗಿದೆ. ದಿನಾಂಕ 6/4/2024 ಪರೀಕ್ಷೆ ಮುಗಿದಿರುವಂತದ್ದು. ಅಂದಿನ ಸುತ್ತೋಲೆ ಪ್ರಕಾರವಾಗಿ ಇಲ್ಲಿ ಹೊರಡಿಸಿರುವಂತಹ ಸುತ್ತೋಲೆ ನೋಡೋಣ. ವಿಷಯ 2024ರ SSLC ಪರೀಕ್ಷೆ 1ರ ವಿಷಯವಾರು ಕೀ ಉತ್ತರಗಳನ್ನು ಮಂಡಳಿಯ ಜಾಲತಾಣದಲ್ಲಿ ಪ್ರಕಟಿಸಿರುವ ಕುರಿತು ಆಯಾ ವಿಷಯ ವೈಜು ಏನ್ ಮಾಡಿರುವಂತದ್ದಾಗಿದೆ, ಕೀ ಉತ್ತರಗಳನ್ನು ಪ್ರಕಟಿಸಿರುವಂತದ್ದಾಗಿದೆ. 2024ರ SSLC ಪರೀಕ್ಷೆ 1ರ ವಿಷಯವಾರು ಕೀ ಉತ್ತರಗಳು ದಿನಾಂಕ 6/4/2024 ಮಂಡಳಿಯ ಜಾಲತಾಣ http://kseb.karnataka.gov.in ಈ ಒಂದು ವೆಬ್ಸೈಟ್ ನಲ್ಲಿ ಕೀ ಆನ್ಸರ್ಸ್ ಗಳನ್ನ ಪ್ರಕಟಿಸಲಾಗಿದ್ದು ಇಲ್ಲಿ ಆನ್ಸರ್ಗಳು ಇರುವಂತದ್ದಾಗಿದೆ. ವಿದ್ಯಾರ್ಥಿಗಳು ಅಥವಾ ಪೋಷಕರು ಅಥವಾ ಶಿಕ್ಷಕರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. ಆನ್ಸರ್ ಅನ್ನ ಪ್ರಕಟಿಸಿರುವಂತದ್ದಾಗಿದೆ. ಇದಕ್ಕೆ ಆನ್ಸರ್ಗೆ ಸಂಬಂಧಿಸಿದಂತೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ಆಕ್ಷೇಪಣೆಗಳಿಗೆ ಆಹ್ವಾನಿಸಿರುವಂತದ್ದಾಗಿದೆ. ವಿದ್ಯಾರ್ಥಿಗಳಿಂದ, ಪೋಷಕರಿಂದ, ಶಿಕ್ಷಕರಿಂದ ಆಹ್ವಾನಿಸಿರುವಂತದ್ದು. ಆಕ್ಷೇಪಣೆಗಳನ್ನು ದಿನಾಂಕ 8/4/2024 ಸಾಯಂಕಾಲ 5 ಗಂಟೆಯ ಒಳಗೆ, ಲಾಸ್ಟ್ ಡೇಟ್ ಇರುವಂತದ್ದು 8/4/2024 ಸಾಯಂಕಾಲ 5 ಗಂಟೆ ಒಳಗಡೆ ಮಂಡಳಿಯ ಜಾಲತಾಣ ಮೂಲಕ ಸಲ್ಲಿಸಲು ತಿಳಿಸಿದೆ. ಇದನ್ನು ಹೇಗೆ ಸಲ್ಲಿಸಬೇಕಂದಾಗ ಮಂಡಳಿಯ ಜಾಲತಾಣದ ಮೂಲಕ ಸಲ್ಲಿಸಬೇಕಾಗಿರುವಂಥದ್ದು. ಮಂಡಳಿಯ ಜಾಲತಾಣದ ವಿಳಾಸ ಇಲ್ಲಿರುವಂಥದ್ದು ಆಗಿದೆ. ಇದೇ ವಿಳಾಸ ಇರುವಂಥದ್ದು. ಲಿಂಕ್ ಅನ್ನು ಬಳಸಿ ಮಾರ್ಚ್-ಏಪ್ರಿಲ್ 2024ರ SSLC ಪರೀಕ್ಷೆ 1ರ ಕೀ ಉತ್ತರಗಳನ್ನು ಅವಲೋಕಿಸಲು ಮತ್ತು ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಮಾಡಲಾಗಿದೆ. ಮಾಡೆಲ್ ಕೀ ಆನ್ಸರ್ಗಳನ್ನು ನೋಡಬಹುದು ಮತ್ತು ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲೂ ಸಹ ಸಲ್ಲಿಸಬಹುದಾಗಿರುವಂಥದ್ದು. ಸದರಿ ಮಾಹಿತಿಯನ್ನು ತಮ್ಮ ಜಿಲ್ಲೆಯಲ್ಲಿ ಪ್ರಚುರಪಡಿಸಿ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರಿಗೆ ಮಾಹಿತಿಯು ತಿಳಿಯುವಂತೆ ಕ್ರಮ ಕೈಗೊಳ್ಳಲು ತಿಳಿಸಿದೆ. ನಿಗದಿತ ದಿನಾಂಕದ ನಂತರ ಸಲ್ಲಿಸುವ ಆಕ್ಷೇಪಣೆಗಳನ್ನು ಮಂಡಳಿಯು ಪರಿಗಣಿಸುವುದಿಲ್ಲ ಎಂದು ಈ ಮೂಲಕ ತಿಳಿಸಲಾಗಿದೆ. ಆ ಡೇಟ್ನ ಒಳಗಡೆ ಅಂದ್ರೆ 8/4/2024 ಸಾಯಂಕಾಲ 5 ಗಂಟೆ ಒಳಗಡೆ ಏನಾದರೂ ಅಬ್ಜೆಕ್ಷನ್ಗಳಿದ್ದಲ್ಲಿ ಸಲ್ಲಿಸಬಹುದಾಗಿರುವಂಥದ್ದು. ಇದನ್ನ ಎಲ್ಲರೂ ತಿಳಿದುಕೊಂಡು ಆ ಒಂದು ಕೀ ಆನ್ಸರ್ಸ್ ಗಳನ್ನ ನೋಡಿಕೊಂಡು ಒಂದು ವೇಳೆ ಏನಾದರೂ ಅಬ್ಜೆಕ್ಷನ್ಗಳು ಸಲ್ಲಿಸಬೇಕನ್ನಿಸಿದ್ದಲ್ಲಿ ಈ ಒಂದು ವೆಬ್ಸೈಟ್ಗೆ ಬರಬೇಕಾಗಿರುವಂಥದ್ದು. ಇಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ಇರುವಂತದ್ದಾಗಿದೆ. ಈ ಒಂದು ವೆಬ್ಸೈಟ್ಗೆ ಬರಬೇಕಾಗಿರುವಂಥದ್ದು. ಈ ವೆಬ್ಸೈಟ್ಗೆ ಬಂದ ನಂತರ ಇಲ್ಲಿ ಕ್ಲಿಕ್ ಹಿಯರ್ ಫಾರ್ SSLC 2024 ಎಕ್ಸಾಮ್ 1 ಕೀ ಆನ್ಸರ್ ಅಂತ ಹೇಳಿರುವಂಥದ್ದು. ಇಲ್ಲಿ ಕೀ ಆನ್ಸರ್ ಗಳನ್ನು ನೋಡ್ಕೊಳ್ಬಹುದು. ಇನ್ನು ಆನ್ಲೈನ್ ಅಬ್ಜೆಕ್ಷನ್ ಎಂಟ್ರಿ ಇಲ್ಲಿರುವಂತದ್ದಾಗಿದೆ. ಎಂಟರ್ ದ ರಿಜಿಸ್ಟರ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು. ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ವೇವ್ ಅಂತ ಹೇಳ್ಕೊಟ್ಟು ಇನ್ನಿತರ ಮಾಹಿತಿಗಳು ಬರ್ತವೆ, ಅವುಗಳನ್ನೆಲ್ಲ ಹಾಕಿ ಆಬ್ಜೆಕ್ಷನ್ಗಳು ಏನಾದರೂ ಇದ್ದಲ್ಲಿ ಸಲ್ಲಿಸಬಹುದಾಗಿರುವಂಥದ್ದು ಆಗಿದೆ. ಈ ರೀತಿ ಈ ಒಂದು ಇಲಾಖೆಯಿಂದ ಪ್ರಕಟಿಸಿರುವಂತಹ ಮಾಹಿತಿ ಆಗಿರುವಂಥದ್ದಾಗಿದೆ. ಇದನ್ನೆಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.